ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ವಿ. ಮನೇಲೇ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಮಾಡಿ ಮನೇನ ಬಿಟ್ವಿ. ಆನ್ ದ ವೇ ಹೋಗಬೇಕಾದ್ರೆ ನಾವಿಲ್ಲಿ ಪಾಕಶಾಲಾ ಹೋಟೆಲ್ಗೆ ಹೋದ್ವಿ. ಕಾಫಿ ಟೀ ಕುಡಿಯೋಂಗಾಗಿತ್ತು. ನನ್ನ ಹಸ್ಬೆಂಡ್ ಟೀ ತೊಗೊಂಡ್ರು, ನಾನು ಕಾಫಿ ತೊಗೊಂಡೆ. ಕಾಫಿ ಟೀ ಎಲ್ಲ ಮುಗಿದ್ಮೇಲೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೇಚರ್ ಮಾತ್ರ ಆಸಮ್ ಆಗಿತ್ತು. ಮಳೆ ಎಲ್ಲ ಕಡೆನೂ ಚೆನ್ನಾಗಾಗಿರೋದ್ರಿಂದ ತುಂಬಾ ಚೆನ್ನಾಗೇ ಫೀಲ್ ಆಗ್ತಾಯಿತ್ತು. ನಾವಿಲ್ಲಿ ಆಲ್ಮೋಸ್ಟ್ ದೇವಸ್ಥಾನದ ಎಂಟ್ರೆನ್ಸ್ನ ರೀಚ್ ಆದ್ವಿ. ಅದಾದಮೇಲೆ ನೇರ ಮುಡಿ ಕೊಡೋದಕ್ಕೆ ಹೊರಟ್ವಿ. ನನ್ನ ಮಗನಿಗೆ ಮುಡಿ ಎಲ್ಲ ಕೊಟ್ಟು ಅಲ್ಲಿ ಸ್ನಾನನೂ ಮಾಡಿಸಿ ರೆಡಿಯಾಗಿ ಪೂಜೆ ಸಾಮಾನೆಲ್ಲ ತಗೊಂಡು ನಾವು ಹೊರಟಿದ್ದೇನೆ ಯಡಿಯೂರು ಟೆಂಪಲ್ಗೆ. ನನ್ನ ಮಗ ಗುಂಡೊಡ್ಸ್ಕೊಂಡು ತುಂಬಾ ಕ್ಯೂಟಾಗೆ ಕಾಣಿಸ್ತಾ ಇದ್ದ. ಆಲ್ಮೋಸ್ಟ್ ಇವಾಗ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಒಳಗಡೆ ಇದು ಎಂಟ್ರೆನ್ಸು. ತುಂಬಾ ನೀಟಾಗೆ, ತುಂಬಾ ಒಂದು ಪೀಸ್ಫುಲ್ಲಾಗಿ, ತುಂಬಾ ಒಂದು ಚೆನ್ನಾಗೆ ಫೀಲ್ ಅಂತ ಅನಿಸ್ತಿತ್ತು. ಒಳಗೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಂತರ ಹೊರಗೆ ಬಂದ್ವಿ. ಇಲ್ಲಿ ಮೇಕಗಳೆಲ್ಲ ತುಂಬ ಇತ್ತು. ನನ್ನ ಮಗ ಕೈಯಲ್ಲಿ ಕಜ್ಜಾಯ ಇಟ್ಕೊಂಡಿದ್ದ, ಅದನ್ನು ತಿನ್ನಬೇಕು ಅಂತ ಅವನಿಗೆ ತುಂಬಾ ಇದು ಮಾಡ್ತಾಯಿತ್ತು. ನೆಕ್ಸ್ಟ್ ನಾವು ಹೊರಟಿದ್ದೆ ಡ್ಯಾಮ್ ಕಡೆ. ಟೆಂಪಲಿಂದ ಜಸ್ಟ್ 3 ಕಿಲೋಮೀಟರ್ಸ್ ದೂರದಲ್ಲಿದೆ ಇದು ಮರ್ಕೋನಹಳ್ಳಿ ಡ್ಯಾಮ್ ಅಂತ. ಅದನ್ನು ಹೋಗಿ ನೋಡ್ಕೊಂಡು ಬರೋಣ, ಟೈಮ್ ಇತ್ತು ಅಂತ ಅಂದ್ಬಿಟ್ಟು ನಾವು ಹೊರಡ್ತಾ ಇದ್ವಿ. ಪ್ಲೇಸ್ ಮಾತ್ರ ತುಂಬಾ ಆಸಮ್ ಆಗಿತ್ತು. ಮಳೆ ಎಲ್ಲ ಕಡೆ ಚೆನ್ನಾಗಾಗಿರೋದ್ರಿಂದ ಡ್ಯಾಮ್ ಪೂರ್ತಿ ನೀರು ತುಂಬಾ ತುಂಬಿತ್ತು. ತುಂಬಾ ಒಂದು ಪ್ಲೆಸೆಂಟ್, ಪೀಸ್ಫುಲ್ ಫೀಲ್ ಕೊಡ್ತು. ಆಲ್ಮೋಸ್ಟ್ ನಾವಿಲ್ಲಿ 2 hours ಮೇಲಿದ್ವಿ. ಫೋಟೋಸ್ ಎಲ್ಲ ತಕ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ನನ್ನ ಮಗನೂ ತುಂಬಾ ಎಂಜಾಯ್ ಮಾಡ್ದ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.